ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಬಿಕ್ಕಟ್ಟು ಮುಂದುವರಿದೇ ಇದೆ. ಇದರ ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಅದರಲ್ಲೂ ಒಂದೊಂದೇ ಕ್ಷೇತ್ರ ತನ್ನದೇ ಆದ ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆರೋಗ್ಯ ಇಲಾಖೆಯು ಸಹ ಅಂದರೆ ಒಂದು ವೈದ್ಯಕೀಯ ಕ್ಷೇತ್ರನೂ ಸಹ ಈ ಯುದ್ಧದ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸಿರಿಂಜ್ ಉದ್ಯಮ ಏನಿದೆ, ಇಂಜೆಕ್ಷನ್ ಹಾಕಲಿಕ್ಕೆ ಸಿರಿಂಜ್ ಬಳಕೆ ಮಾಡ್ತೀವಿ, ಆ ಒಂದು ಉದ್ಯಮದ ಮೇಲೆ ದೊಡ್ಡ ಪ್ರತಿಕೂಲ ಪರಿಣಾಮ ಆಗ್ತಾಯಿದೆ. ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮಧ್ಯಪ್ರಾಚ್ಯದ ಬಗ್ಗೆ, ಯುದ್ಧದ ಬಗ್ಗೆ ಹೇಳ್ತಾ ಇದ್ದೆ. ಈಗಲೂ ಸಹ ಯುದ್ಧ ಮುಂದುವರೆದಿದೆ. ಇರಾನ್ ಮತ್ತು ವಿರುದ್ಧ ಅಮೆರಿಕ ಇರ್ಬೋದು, ಇಸ್ರೇಲ್ ಮೊದಲಾದ ದೇಶಗಳು ಯುದ್ಧನ ಮುಂದುವರಿಸಿದ್ದಾವೆ. ಹೀಗಾಗಿ ಯುದ್ಧದ ಬಿಕ್ಕಟ್ಟು ಮುಂದುವರೆದಿರೋದ್ರಿಂದಾಗಿ ಒಂದೊಂದೇ ಸಮಸ್ಯೆಗಳು ಜಟಿಲಗೊಳ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ಡೀಸೆಲ್ ಇರ್ಬೋದು, ಪೆಟ್ರೋಲು ಮತ್ತು ಗ್ಯಾಸ್, ಈ ಮೂರರ ಒಂದು ದೊಡ್ಡ ಸಂಕಷ್ಟದ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಮತ್ತು ಯುದ್ಧದ ನೇರ ಪರಿಣಾಮ ಆ ಒಂದು ಮೂರು ಉತ್ಪನ್ನಗಳ ಮೇಲೆ ಆಗ್ತಾ ಇತ್ತು. ಇದೀಗ ಅದರ ಒಂದು ಸೈಡ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ, ಯುದ್ಧದ ಸೈಡ್ ಎಫೆಕ್ಟು, ಅದರ ಸೈಡ್ ಎಫೆಕ್ಟ್ ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಸಹ ಆಗ್ತಾ ಇದೆ. ಒಂದಷ್ಟು ಅಲ್ಲಿಂದ ಕ್ರೂಡ್ ಆಯಿಲ್ ಏನಿದೆ, ಅಂದರೆ ಈಗೇನು ತೈಲೋತ್ಪಾದನೆಗಳೇನಿದ್ದಾವೆ ಅದರ ಒಂದು ಬೈ ಪ್ರಾಡಕ್ಟಾಗಿ ಕೆಲವೊಂದು ರಾ ಮೆಟೀರಿಯಲ್ ಬರ್ತಾ ಇತ್ತು. ಆ ರಾ ಮೆಟೀರಿಯಲ್ ಮೇಲೂ ಸಹ ಈ ಯುದ್ಧ ಹೊಡೆತ ಕೊಟ್ಟಿದೆ. ಹಾಗಾಗಿ ಸಿರಿಂಜ್ ಉತ್ಪಾದನೆ ಮೇಲೆ ಪ್ರತಿಕೂಲ ಪರಿಣಾಮ ಆಗಿದೆ. ಹುಬ್ಬಳ್ಳಿಯ ಹೊರವಲಯದಲ್ಲಿ ಒಂದು ಕಾರ್ಖಾನೆ ಇದೆ. ಆ ಒಂದು ರಕ್ಷಮ್ ಮೆಡಿಕಲ್ ಡಿವೈಸ್ ಅನ್ನೋ ಒಂದು ಕಾರ್ಖಾನೆ ಒಂದು ಸಿರಿಂಜ್ ಉತ್ಪಾದನೆಗಾಗಿಯೇ ಒಂದು ಸೀಮಿತವಾದಂತಹ ರಾಜ್ಯದ ಏಕೈಕ ಒಂದು ಕಾರ್ಖಾನೆಯಾಗಿದೆ. ಮತ್ತು ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಸಿರಿಂಜ್ ಉತ್ಪಾದನಾ ಘಟಕ ಈ ಒಂದು ಹುಬ್ಬಳ್ಳಿಯ ಹೊರವಲಯದಲ್ಲಿದೆ. ಇಲ್ಲಿ 200 ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಪ್ರತಿದಿನ 1.8 ಮಿಲಿಯನ್ ಸಿರಿಂಜ್ಗಳ ಉತ್ಪಾದನೆ ಮಾಡಲಾಗುತ್ತೆ. ಬೇರೆ ಬೇರೆ ಸೈಜ್ ಅಂದರೆ ಬೇರೆ ಬೇರೆ ಗಾತ್ರದ ಸಿರಿಂಜ್ಗಳನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಕೇವಲ ಈ ಒಂದು ಕಾರ್ಖಾನೆ ಬಂದಾದಲ್ಲಿ ಕೇವಲ ಒಂದು ಕರ್ನಾಟಕಕ್ಕೆ ಅಷ್ಟೇ ಹೊಡೆತಾಗಲ್ಲ, ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಿಗೂ ಸಹ ಇದರಿಂದ ಪೆಟ್ಟು ಬೀಳುತ್ತೆ. ಯಾಕಂದರೆ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಸಿರಿಂಜ್ ಉತ್ಪಾದನಾ ಘಟಕ ಇಲ್ಲಿ ಇರೋದರಿಂದಾಗಿ ಇಲ್ಲಿ ಈ ಒಂದು ಘಟಕದಲ್ಲಿ ಕಚ್ಚಾ ಸಾಮಗ್ರಿಯ ಕೊರತೆ ಎದುರಾಗ್ತಾ ಇದೆ. 200 ಜನ ಕಾರ್ಮಿಕರೇನು ಕೆಲಸ ಮಾಡ್ತಾಯಿದ್ರು, ಈಗ ಈ ಉತ್ಪಾದನೆ ಕುಂಠಿತಗೊಂಡಿರೋದ್ರಿಂದಾಗಿ ಕೆಲವೊಬ್ಬರು ಸುಮ್ಮನೆ ಕೂಡುವಂತಹ ಅನಿವಾರ್ಯತೆ ಎದುರಾಗಿದೆ. ಈಗೇನು 3 ಶಿಫ್ಟ್ಗಳಲ್ಲಿ ಇಲ್ಲಿ ಉತ್ಪಾದನೆ ಮಾಡಲಾಗ್ತಾಯಿತ್ತು. ಪ್ರತಿದಿನ ಈಗಾಗಲೇ ಹೇಳಿದೆಲ್ಲ 1.8 ಮಿಲಿಯನ್ ಸಿರಿಂಜ್ಗಳ ಉತ್ಪಾದನೆ ಆಗ್ತಾಯಿತ್ತು. ಆದರೆ 25% ಮಾತ್ರ ಈಗ ಉತ್ಪಾದನೆ ಆಗ್ತಾಯಿದೆ. ಅಂದರೆ 75% ಉತ್ಪಾದನೆ ಸ್ಥಗಿತಗೊಂಡಿದೆ, ಕುಂಠಿತಗೊಂಡಿದೆ. ಮತ್ತು ಒಂದು ಶಿಫ್ಟ್ ಅಂದರೆ 3 ಶಿಫ್ಟ್ಗಳಲ್ಲಿ ಉತ್ಪಾದನಾ ಕಾರ್ಯ ನಡೀತಾ ಇತ್ತು. ಆ ಉತ್ಪಾದನಾ ಕಾರ್ಯ 1 ಶಿಫ್ಟ್ಗೆ ಇಳಿದಿದೆ, 2 ಶಿಫ್ಟ್ ರದ್ದು ಮಾಡಲಾಗಿದೆ. ಈಗೇನು ಅವ್ರ ಬಳಿ ಕಚ್ಚಾ ಸಾಮಗ್ರಿ ಇದೆ, ಆ ಸಾಮಗ್ರಿನ ಬಳಸ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಈ ಒಂದು ಉತ್ಪಾದನೆಯನ್ನು ಮುಂದುವರಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಇಲ್ಲೇನು ಕ್ರೂಡ್ ಆಯಿಲ್ ಏನಿದೆ, ಆ ಕ್ರೂಡ್ ಆಯಿಲಿಂದ ಬೈ ಪ್ರಾಡಕ್ಟ್ ಬರ್ತದೆ, PP ಮತ್ತು TP ಅನ್ನೋ ಒಂದು ಕಚ್ಚಾ ಸಾಮಗ್ರಿ. ಆ ಕಚ್ಚಾ ಸಾಮಗ್ರಿಯ ಕೊರತೆ ಇಲ್ಲಿ ಕಾಣ್ತಾ ಇದೆ. ಅಂದರೆ ಆ ಒಂದು ಯುದ್ಧದ ಕಾರಣದಿಂದಾಗಿ ಈ PP ಮತ್ತು TP ಕಚ್ಚಾ ಸಾಮಗ್ರಿ ಇಲ್ಲಿಗೆ ಬರ್ತಾ ಇಲ್ಲ. ಮತ್ತು ಈ ಸದ್ಯಕ್ಕೆ ಯುದ್ಧದ ಕಾರಣದಿಂದಾಗಿ ತೈಲ ಮತ್ತು ಗ್ಯಾಸಿಂದ ಕೊರತೆ ಮತ್ತು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈಗೇನು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸನ್ನ ಮಾಡೋದು ಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಒಂದು ಉತ್ಪಾದನೆಗೆ ಹೆಚ್ಚು ಆದ್ಯತೆ ಕೊಡಲಾಗ್ತಾಯಿದೆ. ಹೀಗಾಗಿ ಈ ಒಂದು ಬೈ ಪ್ರಾಡಕ್ಟ್ಸ್ ಉತ್ಪಾದನೆಯನ್ನು ಸದ್ಯಕ್ಕೆ ಒಂದು ರೀತಿಯಲ್ಲಿ ಸ್ಟಾಪ್ ಮಾಡಲಾಗಿದೆ. ಆ ಕಾರಣದಿಂದಾಗಿ ಈಗೇನು ಸಿರಿಂಜ್ಗೆ ಅಗತ್ಯ ಇರುವಂತಹ ಕಚ್ಚಾ ಸಾಮಗ್ರಿ ತೈಲೋತ್ಪಾದನೆಯ ಒಂದು ಕಚ್ಚಾ ಬೈ ಪ್ರಾಡಕ್ಟ್ ಇತ್ತು, ಆ ಒಂದು ಬೈ ಪ್ರಾಡಕ್ಟು ಇಲ್ಲಿ ಉತ್ಪಾದನೆ ಅಂದರೆ ಸರಬರಾಜು ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಈ ಒಂದು ಉತ್ಪಾದನಾ ಘಟಕದ ಮೇಲೆ ನೇರ ಪರಿಣಾಮ ಆಗ್ತಾ ಇದೆ. ಇದು ಒಂದು ಮೇಲ್ನೋಟಕ್ಕೆ ಸಣ್ಣ ಸಮಸ್ಯೆ ಅಂತ ಕಾಣಿಸಿದ್ರು ಸಹ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಸಮಸ್ಯೆಯಾಗಿ ಕಾಡೋದು ಖಚಿತ. ಯಾಕಂದರೆ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಹಾಕ್ಬೇಕಂದ್ರೆ ಸಿರಿಂಜ್ ಬೇಕೇ ಬೇಕು. ಆ ಸಿರಿಂಜೇ ಉತ್ಪಾದನೆ ಆಗಿಲ್ಲ ಅಂದರೆ ಈ ಇಂಜೆಕ್ಷನ್ ಯಾವ ರೀತಿ ಹಾಕ್ಬೇಕು ಅನ್ನೋದೊಂದು ಪ್ರಶ್ನೆ. ಇದು
ಯಾಕಂದರೆ ಏನು ಇಲ್ಲಿ ಏನು ಉತ್ಪಾದನಾ ಘಟಕಗಳು ಬೇರೆ ಬೇರೆ ಕಡೆ ಇಲ್ಲ, ಬರೀ ಇಡೀ ರಾಜ್ಯಕ್ಕೆ ಒಂದೇ ಇದೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಒಂದು ಅತಿ ದೊಡ್ಡ ಘಟಕ ಇದಾಗಿರೋದ್ರಿಂದಾಗಿ ಈ ಘಟಕದ ಮೇಲೆ ಒಂದು ಉತ್ಪಾದನೆ ಮೇಲೆ ಒಂದು ಪರಿಣಾಮ ಬೀರೋದಲ್ಲಿ ಮುಂದಿನ ದಿನಗಳಲ್ಲಿ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಇಂಜೆಕ್ಷನ್ ಏನು ಬೇಕಾಗುತ್ತೆ ಅಲ್ಲೂ ಸಹ ದೊಡ್ಡ ಮಟ್ಟದ ಹೊಡೆತ ಬೀಳ್ತದೆ. ಹಾಗಾಗಿ ಈ ಒಂದು ಕಚ್ಚಾ ಸಾಮಗ್ರಿ ಪೂರೈಕೆ ನಿಟ್ಟಿನಲ್ಲಿ ಏನು ಒಂದಷ್ಟು ಕ್ರಮಗಳು ಕೈಗೊಳ್ಳಬೇಕಾಗಿದೆ. ಈಗ ಯುದ್ಧ ಇದೇ ರೀತಿ ಮುಂದುವರೆದಲ್ಲಿ, ಈಗೇನು ಸದ್ಯಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ಯುದ್ಧ ಇದೇ ರೀತಿ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಕಷ್ಟ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಒಂದು ಏನು ರಕ್ಷಮ್ ಮೆಡಿಕಲ್ ಡಿವೈಸ್ನ MD ವಿಶ್ವನಾಥ್ ಅವರು ನ್ಯೂಸ್ 18ಗೆ ಹೇಳಿದ್ದಾರೆ. ಈ ಮಧ್ಯಪ್ರಾಚ್ಯ ಯುದ್ಧದ ಏನಾಗಿದೆ ಅಂದರೆ ನೋಡಿರಿ, ಫಸ್ಟ್ ಅಲ್ಲಿ ರಾ ಮಟೀರಿಯಲ್ ನಮಗೇನು ಬರ್ತದೆ, ಕ್ರೂಡ್ ಆಯಿಲಿಂದ ರಾ ಮಟೀರಿಯಲ್ ಕನ್ವರ್ಟ್ ಆಗುತ್ತೆ. ನಮ್ಮದು PP ಮತ್ತು TPE ಮಟೀರಿಯಲ್ಲು ಅಥವಾ ನಮ್ಮದು ಫಿಲ್ಮ್ ಮಟೀರಿಯಲ್ ಇರ್ಬೋದು, ಲ್ಯಾಮಿನೇಟ್ಸ್. ಸೊ ಇದೆಲ್ಲ ಪಾಲಿಸ್ಟರ್ ಬೇಸ್ಡ್ ಇದಿರ್ತದೆ. ಎಲ್ಲ ಪೆಟ್ರೋಲಿಯಂ ಉತ್ಪನ್ನಗಳದ್ದು ಬೈ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಕ್ರೂಡ್ ಆಯಿಲ್ ಸಪ್ಲೈ ಆಗಿದ್ದಕ್ಕೆ, ಕಡಿಮೆ ಆಗಿದ್ದಕ್ಕೆ, ಶಾರ್ಟೇಜ್ ಆಗಿದ್ದಕ್ಕೆ ಈ ಎಲ್ಲ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಸೊ ಇವೆಲ್ಲ ಏನಾಗಿದೆ, ನಮ್ಮ ಮೆಡಿಕಲ್ ಇಂಡಸ್ಟ್ರಿ ಇರ್ಬೋದು, ನಮ್ಮದು ಇಲ್ಲಿ ಕರ್ನಾಟಕದಲ್ಲಿ ರಕ್ಷಣಾ ಮೆಡಿಕಲ್ ಡಿವೈಸಲ್ಲಿ ಸಿರಿಂಜಸ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ. ಈಗ ಸಿರಿಂಜ್ ಉತ್ಪಾದನೆಗೆ ಬೇಕಾಗುವಂಥ PP ಮಟೀರಿಯಲ್ಲು ಮತ್ತು TPE ಮಟೀರಿಯಲ್ ಶಾರ್ಟೇಜ್ ಆಗಿದೆ. ಸೊ ಹೀಗಾಗಿ ಉತ್ಪಾದನೆ ಕುಂಠಿತವಾಗಿದೆ, ಸ್ಲೋ ಆಗಿ ನಡೀತಾ ಇದೆ. ಎಕ್ಸ್ಪೆಕ್ಟೆಡ್ ಸೇಲ್ಸ್ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಇದು ಅಭಾವ ಆಗ್ಬೋದು. ಕರ್ನಾಟಕದಲ್ಲಿ ನಮ್ಮದು ಒಂದೇ ಸಿರಿಂಜ್ ಉತ್ಪಾದನೆ ಮಾಡುವಂಥ ಘಟಕ ಇರೋದು, ಮತ್ತು ದಕ್ಷಿಣ ಭಾರತಕ್ಕೆ ಅತಿ ದೊಡ್ಡ ಉತ್ಪಾದನಾ ಘಟಕ ಇದೆ. ಎಕ್ಸ್ಪೋರ್ಟ್ ನಾವು ಸದ್ಯ ಮಾಡ್ತಾ ಇಲ್ಲ, ನಾವು ಡೊಮೆಸ್ಟಿಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ಮಾರ್ಕೆಟಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಇದೇ ಥರ ಪರಿಸ್ಥಿತಿ ಮುಂದುವರೆದ್ರೆ ಈಗ ಆಲ್ರೆಡಿ ಈಗ 3 ಶಿಫ್ಟ್ ಮಾಡೋದನ್ನು 1 ಶಿಫ್ಟಿಗೆ ಬಂದು ನಿಂತಿದೆ. ಸೊ 1 ಶಿಫ್ಟಿಂದ ಮತ್ತು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಮಟೀರಿಯಲ್ ನಮಗೆ ಬೇಕಾಗಿರೋದು 150 ಟನ್ ಬೇಕಾಗುತ್ತೆ. 150 ಟನ್ನಿಂದ ಈಗ 25-30 ಟನ್ ಸಿಗ್ತಾ ಇದೆ. ಸೊ 25-30 ಟನ್ನು ಒಂದು ತಿಂಗಳಿಗೆ 1 ಶಿಫ್ಟ್ ರನ್ನಿಂಗ್ ಆಗುವಷ್ಟು ಮ್ಯಾನೇಜ್ ಮಾಡ್ಬೋದು. ಅದರಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ ನೋಡಿಕೊಂಡು ಕಟ್ ಮಾಡಿ ಮಾಡ್ಬೋದು. ಸೊ ಅಷ್ಟೇ. ಮುಂದಿನ ದಿನದೊಳಗೆ ಕಷ್ಟ ಆಗ್ತದೆ. ಆದಷ್ಟು ಜಲ್ದಿನೇ ಮಧ್ಯಪ್ರಾಚ್ಯ ಯುದ್ಧ ಕಡಿಮೆ ನಿಂತಂದ್ರೆ ಅದು ರಿಕವರಿ ಆಗ್ಬೇಕಂದ್ರೆ ಅಗೇನ್ ಇಟ್ ವಿಲ್ ಟೇಕ್ ಮಿನಿಮಮ್ 2-3 ಮಂತ್ಸ್ ನಾರ್ಮಲೈಸ್ ಆಗ್ಬೇಕಂದ್ರೆ. ಹೀಗಾಗಿ ಮತ್ತು ಏನು ಒಂದಷ್ಟು ಕೇಂದ್ರ ಸರ್ಕಾರ ಒಂದಷ್ಟು ಏನಾದರೂ ಒಂದು ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ನಮಗೆ ರಾ ಮೆಟೀರಿಯಲ್ ಏನು ಕೊರತೆ ಇದೆ ಅದನ್ನು ಸರಿದೂಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆದರೆ ಖಂಡಿತ ಅದನ್ನು ಮತ್ತೆ ನಾವು ಉತ್ಪಾದನೆ ಮಾಡಲಿಕ್ಕೆ ಕೈ ಹಾಕ್ತೀವಿ. ಇಲ್ಲಾಂದರೆ ನಾವು ಏನು ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಳ್ತದೆ ಮತ್ತು ಆಗ ನಾವೇನೂ ಮಾಡಲಾರದ ಪರಿಸ್ಥಿತಿಗೆ ಬರ್ತೇವೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಒಟ್ಟಾರೆ ಏನು ಯುದ್ಧದ ನೇರ ಪರಿಣಾಮ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಆಗ್ತಾಯಿದೆ. ಆರೋಗ್ಯ ಕ್ಷೇತ್ರದ ಮೇಲೂ ಸಹ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗೋದು ಖಚಿತವಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಗಳು ತುರ್ತು ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.